ನಮಸ್ಕಾರ. ಸುದ್ದಿ ಡಬ್ಬಿ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಈಗ ಆಗಿದೆ ಊಟದ ಸಮಯ. ನಿಮ್ಮ ಊಟದ ಜೊತೆಗೆ ನಮ್ಮ ಸುದ್ದಿಗಳನ್ನ ಬಡಿಸೋದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಸುದ್ದಿ ಡಬ್ಬಿ. ಹೊಟ್ಟೆ ಹಸಿವಿಗಾಗಿ ಊಟ, ಮಾಹಿತಿಯ ಹಸಿವಿಗಾಗಿ ಈ ಸುದ್ದಿ ಡಬ್ಬಿ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯಲ್ಲಿರುವಂತಹ 5 ಸುದ್ದಿಗಳು ಯಾವ್ಯಾವುದು, ಮೊದಲನೇ ಸುದ್ದಿಯಲ್ಲಿ ಏನಿದೆ, ಹಾಗಾದ್ರೆ ಆ ವಿಚಾರವನ್ನ ನೋಡ್ತಾ ಹೋಗ್ಬಿಡೋಣ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯಲ್ಲಿರುವಂತಹ ಮೊದಲ ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದ್ ರೀತಿಯ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕಾಲೇಜಿನ ವಿಡಿಯೋ ವಿವಾದ, ಉಡುಪಿಯಲ್ಲಿ ಪೋಷಕರೇ ಬೆಚ್ಚಿ ಬೀಳುವಂತಹ ಘಟನೆ ಇದಾಗಿದೆ. ಏನದು ಹಾಗಾದ್ರೆ ಘಟನೆ? ಜೊತೆಗಿದ್ದಂತಹ ವಿದ್ಯಾರ್ಥಿನಿಯರೇ ಒಬ್ಬ ವಿದ್ಯಾರ್ಥಿನಿಗೆ ಕಂಟಕವನ್ನ ಸೃಷ್ಟಿ ಮಾಡಿದ್ರ? ಹಾಗಾದ್ರೆ ವಿದ್ಯಾರ್ಥಿನಿಯರಿಂದಲೇ ಕಾಲೇಜಿನಲ್ಲಿ ಈ ರೀತಿಯಾದಂತಹ ಘಟನೆ ನಡೀತಾ ಹಾಗಾದ್ರೆ ಅನ್ನೋ ಆತಂಕಕಾರಿ ಬೆಳವಣಿಗೆಯನ್ನು ನಡೆದಿದೆ. ಜೊತೆಗಿದ್ದಂತಹ ಫ್ರೆಂಡ್ಸ್ ಅಂತ ಕರ್ಸ್ಕೊಳ್ಳುವಂತಹ ವಿದ್ಯಾರ್ಥಿನಿಯರೇ ಇನ್ನೊಬ್ಬ ವಿದ್ಯಾರ್ಥಿನಿಯ ಪಾಲಿಗೆ ಕಂಟಕ ಆದ್ರ? ಕಾಲೇಜಿನ ಮಹಿಳಾ ಶೌಚಾಲಯದಲ್ಲಿ ಮೊಬೈಲ್ ಕ್ಯಾಮೆರಾವನ್ನ ಇಟ್ರ? ಹಾಗಾದ್ರೆ ಮೊಬೈಲ್ ಕ್ಯಾಮೆರಾವನ್ನ ಆನ್ ಮಾಡಿಟ್ಟು ಚಿತ್ರೀಕರಣವನ್ನ ನಡೆಸಿದ್ರ ವಿದ್ಯಾರ್ಥಿನಿಯರು? ಇದೇ ಕಾರಣಕ್ಕೆ 3 ವಿದ್ಯಾರ್ಥಿನಿಯರ ಅಮಾನತಾಗಿದ್ಯಾ ಹಾಗಾದ್ರೆ ಉಡುಪಿ ಭಾಗದಲ್ಲಿ? ಸಾಕಷ್ಟು ಆಘಾತಕಾರಿ ಬೆಳವಣಿಗೆ. ಸೊ ಆ ವಿದ್ಯಾರ್ಥಿನಿಯರು ಯಾರು ಅನ್ನೋದು ಯಕ್ಷ ಪ್ರಶ್ನೆ. ಸೊ ಆ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತು ಮಾಡಲಾಯ್ತಾ? ಕಾಲೇಜಿನ ಮಹಿಳಾ ಶೌಚಾಲಯದಲ್ಲಿ ಮೊಬೈಲ್ ಕ್ಯಾಮೆರಾವನ್ನ ಆನ್ ಮಾಡಿಟ್ಟು ತಮ್ಮ ಸ್ನೇಹಿತೆಯರ ಈ ರೀತಿಯಾದಂತಹ ಚಿತ್ರಣವನ್ನ ಸೆರೆ ಹಿಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳಿದಾಗ, ಸೊ ಇವರ ಮಾನಸಿಕ ಸ್ಥಿತಿಗತಿ ಜೊತೆಗೆ ಬೇರೆ ವಿದ್ಯಾರ್ಥಿನಿಯರ ಬಗೆಗಿನ ಇವರಿಗಿರುವಂತಹ ಆ ವಿಚಿತ್ರ ಆ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಿಡನ್ ಕ್ಯಾಮೆರಾ ಮೂಲಕ ಚಿತ್ರೀಕರಿಸಿದ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ SP ಅಕ್ಷಯ್ ಮಚ್ಚೀಂದ್ರ ಅವರು ಹೇಳಿದ್ದಾರೆ. ಬ್ಲಾಕ್ ಮೇಲ್ ಬಗ್ಗೆ ವಿಡಿಯೋ ಹರಿದಾಡಿರೋದ್ರ ಬಗ್ಗೆ ಗಮನ ಇಟ್ಟಿದ್ದೇವೆ. ಬೇರೆ ಕಡೆಯ ವಿಡಿಯೋವನ್ನ ಶೇರ್ ಮಾಡಲಾಗ್ತಾ ಇದೆ, ವಾಯ್ಸ್ ಎಡಿಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಆ ರೀತಿ ಕೂಡ ಯಾವುದು ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದಿಲ್ಲ. ಸೆಕೆಂಡ್, ಇಂಥ ಸುಮಾರು ವಿಡಿಯೋಗಳು ಮಾಡಿಸ್ಬಿಟ್ಟು ಸರ್ಕ್ಯುಲೇಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ತೊಂದರೆ ಕೊಡೋದು ಒಂದು ಸರ್ಕ್ಯುಲೇಷನ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ತನಕ ಇಲಾಖೆಗೆ ಯಾವುದು ಮಾಹಿತಿ ಇಲ್ಲ, ನಮ್ಮ ಸೋರ್ಸಸ್ ಮೂಲಕ ಕೂಡ ಎಲ್ಲೂ ಗಮನದಲ್ಲಿ ಬಂದಿಲ್ಲ. ಅಥವಾ ನಾವು ಸಹ ಸಾಮಾಜಿಕ ಜಾಲತಾಣದ ಮೇಲೆ ನಿಗಾ ಇಟ್ಟಿರ್ತೇವೆ. ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಾವು ಸಹ ನೋಡ್ತಾ ಇರ್ತೇವೆ. ಅಲ್ಲಿ ಸಹ ಈ ರೀತಿ ವಿಡಿಯೋ ಸರ್ಕ್ಯುಲೇಟ್ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಈ ವಿಡಿಯೋಗೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ. ಬೇರೆ ಕಡೆ ಆಗಿರೋ ವಿಡಿಯೋಗೆ ಬೇರೆ ಒಂದು ವಾಯ್ಸ್ ಎಡಿಟ್ ಮಾಡಿ ಕೊಟ್ಟಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಸೊ ಅದು ಕೂಡ ಸರಿ ಇಲ್ಲ, ತಪ್ಪು ಇದೆ. ಇನ್ನು ತಪ್ಪಿತಸ್ಥ ವಿದ್ಯಾರ್ಥಿನಿಯರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು. ಈ 3 ಹುಡುಗಿಯರ ವರ್ತನೆಯಿಂದ ತಲೆ ತಗ್ಗಿಸುವಂತಾಗಿದೆ ಅಂತ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹುಡುಗಿಯರು ಉಡುಪಿ ಜಿಲ್ಲೆ ಶೈಕ್ಷಣಿಕವಾಗಿ ಬಹಳಷ್ಟು ಸಾಧನೆ ಮಾಡಿದ ಜಿಲ್ಲೆ. 3 ಜನ ಹುಡುಗಿಯರು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮಾಜದ ಹುಡುಗಿಯರು ಇಂಥ ಕೃತ್ಯವನ್ನು ಎಸಗಲಿಕ್ಕೆ ಹೋಗಿ ಇವತ್ತು ಇಡೀ ಜಿಲ್ಲೆಯ ಜನರ ತಲೆಗೆ ತಗ್ಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹುಡುಗಿಯರು ಒಂದು ಟಾಯ್ಲೆಟಲ್ಲಿ ವಿಡಿಯೋ ಕ್ಯಾಮರಾ ಹಿಡ್ಕೊಂಡು ಅದನ್ನು ಸೆರೆ ಹಿಡಿದು ಆ ದೃಶ್ಯವನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡುವಂಥದ್ದು ದೊಡ್ಡ ಅಕ್ಷಮ್ಯ ಅಪರಾಧ. ಅದನ್ನು ಯಾರು ಕೂಡ ಕ್ಷಮೆ ಮಾಡುವುದು ಅಂತಲ್ಲ. ಉಡುಪಿ ಜಿಲ್ಲೆಯಲ್ಲಿ ಇಂಥ ಕೃತ್ಯ ಆದಕ್ಕೆ ಖಂಡಿತವಾಗಿಯೂ ಅದನ್ನು ನಾವು ಖಂಡಿಸ್ತೇವೆ. ಅದನ್ನು ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಆ 3 ಜನ ಯಾರು ವಿದ್ಯಾರ್ಥಿಗಳು ಅದನ್ನು ಎಸಗಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಈಗಾಗಲೇ ಆಗ್ರಹವನ್ನು ಮಾಡಿದ್ದೇವೆ. ಉಡುಪಿಯ ಕಾಲೇಜಿನಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಘಟನೆ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ರಶ್ಮಿ ಸಾವಂತ್ ಎಂಬಾಕೆ. ಈ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಉಡುಪಿಯಲ್ಲಿರುವಂತಹ ರಶ್ಮಿ ಸಾವಂತ್ ಕುಟುಂಬದ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸೊ ಯಾಕಂದ್ರೆ ಈ ತರದ್ದು ವಿಚಾರಗಳು ಬಹಳ ಸೂಕ್ಷ್ಮ ವಿಚಾರಗಳು. ಹಾಗಾಗಿ ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡೋದು ಅಥವಾ ಟ್ವೀಟ್ಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಸೊ ಆಬ್ವಿಯಸ್ ಆಗಿ ಆ ರೀತಿಯಾದಂತಹ ವಿಚಾರಣೆಗೂ ಕೂಡ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇರುತ್ತೆ ಪೊಲೀಸರಿಗೆ. ಹಾಗಾಗಿ ಈ ರಶ್ಮಿ ಸಾವಂತ್ ಏನು ಟ್ವೀಟ್ ಮಾಡಿದ್ದಾರೆ, ಈ ಉಡುಪಿ ಕಾಲೇಜಿನಲ್ಲಾದಂತಹ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗಾಗಿ ರಶ್ಮಿ ಸಾವಂತ್ ಕುಟುಂಬಸ್ಥರನ್ನ ಕೂಡ ವಿಚಾರಣೆಯನ್ನ ನಡೆಸಲಿಕ್ಕೆ ಅಂತ ಹೇಳಿ ಇದೀಗ ಪೊಲೀಸರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ SP ಅವರು ಹೇಳ್ತಾರೆ ಅದು ಎಡಿಟ್ ಮಾಡಿರುವಂತಹ ವಿಡಿಯೋ, ಅದು ಬೇರೆ ಕಡೆಯ ವಿಡಿಯೋ ಅಂತ ಹೇಳ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆಗೆ ಶಾಸಕರು ಹೇಳ್ತಾರೆ ಆ ರೀತಿಯಾಗಿ ಮಾಡಿರೋ ತಪ್ಪು ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಕಡೆಗೆ ರಶ್ಮಿ ಸಾವಂತ್ ಎಂಬಾಕೆ ಕೂಡ ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಮಾಹಿತಿಯನ್ನು ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ಉಡುಪಿಯಲ್ಲಿ ವಿದ್ಯಾರ್ಥಿನಿಯೊಬ್ಬಳಿಗೆ ಟಾಯ್ಲೆಟ್ನಲ್ಲಿ ವಿಡಿಯೋ ಕ್ಯಾಮೆರಾ ಆನ್ ಮಾಡಿಟ್ಟಂತಹ ವಿಚಾರ ಸುಮಾರು ದಿನಗಳಿಂದ 2-3 ದಿನಗಳಿಂದ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಾಗಲೇ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸೊ SP ಅವರು ಏನ್ ಹೇಳಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಈ ವಿಚಾರದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ?
ಓಕೆ, ಸರಿಯಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತೀವಿ. ಸೊ ಚಿತ್ರೀಕರಣದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಅನ್ನೋದು ಒಂದು ವಿಚಾರ. ಈ ವಿಚಾರ ತಿಳಿದು ಬೇರೆ ವಿದ್ಯಾರ್ಥಿನಿಯರು ಯಾರು ಮಾಡಿದ್ದಾರೆ ಅಂತ ಅನುಮಾನ ಇತ್ತು. ಸೊ ಆ ವಿದ್ಯಾರ್ಥಿನಿಯರ ಮೇಲೆ ವಾಕ್ಪ್ರಹಾರವನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಆ 3 ವಿದ್ಯಾರ್ಥಿನಿಯರನ್ನ ಅಮಾನತು ಕೂಡ ಮಾಡಲಾಗಿದೆ ಅನ್ನೋದೊಂದು ವಿಚಾರ. ಜೊತೆಗೆ ದೂರು ಇನ್ನೂ ಕೂಡ ದಾಖಲು ಮಾಡಲಿಲ್ಲ ಕಾಲೇಜಿನ ಆಡಳಿತ ಮಂಡಳಿ ಆ ವಿದ್ಯಾರ್ಥಿನಿಯರ ವಿರುದ್ಧ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮೊಬೈಲ್ ಅನ್ನ ಆ ಶೌಚಾಲಯದಲ್ಲೇ ಇಟ್ಟು ಮೊಬೈಲ್ ಕ್ಯಾಮ್ರಾವನ್ನ ಆನ್ ಮಾಡಿಟ್ಟು ಬೇರೆ ವಿದ್ಯಾರ್ಥಿನಿಯರ ಈ ವಿಜುವಲ್ಸ್ ಅನ್ನ ಅವರು ರೆಕಾರ್ಡ್ ಮಾಡಿದ್ದಾರೆ ಅನ್ನೋದೊಂದು ವಿಚಾರಗಳು ಹರಿದಾಡ್ತಾ ಇತ್ತು. ಜೊತೆಗಿದ್ದಂತಹ ವಿದ್ಯಾರ್ಥಿನಿಯರೇ ಈ ರೀತಿಯಾದಂತಹ ಘಟನೆಯನ್ನ ಮಾಡಿದ್ರ ಹಾಗಾದ್ರೆ ಸೊ ಇನ್ನು ಕೂಡ ಕಾಲೇಜಿನ ಮಹಿಳಾ ಶೌಚಾಲಯದಲ್ಲಿ ಒಂದು ವೇಳೆ ಈ ಮೊಬೈಲ್ ಕ್ಯಾಮೆರಾವನ್ನ ಬಿಟ್ಟು ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಈ ವಿಚಾರಗಳಿತ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ಆಡಳಿತ ಮಂಡಳಿ ಯಾಕೆ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಉಡುಪಿಯ SP ಅವರು ಕೂಡ ಸ್ಪಷ್ಟೀಕರಣವನ್ನ ಕೊಡ್ತಾರೆ. ಹಿಡನ್ ಕ್ಯಾಮೆರಾ ಮೂಲಕ ಚಿತ್ರೀಕರಿಸಿರೋದ್ರ ಬಗ್ಗೆ ನಮ್ಗೆ ಇನ್ನೂವರೆಗೂ ಕೂಡ ಮಾಹಿತಿ, ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ. ಬೇರೆ ಕಡೆಯ ವಿಡಿಯೋ ಇದೀಗ ಸದ್ಯಕ್ಕೆ ಶೇರ್ ಆಗ್ತಾ ಇರೋದು, ಆ ವಾಯ್ಸ್ ಅನ್ನ ಕೂಡ ಎಡಿಟ್ ಮಾಡಲಾಗಿದೆ. ಆ ವಿಚಾರಗಳನ್ನ ನಾವು ಗಮನಿಸಿದ್ದೀವಿ. ಈ ವಿಡಿಯೋದಲ್ಲಿ ವೈರಲ್ ಆಗಿರುವ ಬಗ್ಗೆ ಸಾಮಾಜಿಕ ಜಾಲತಾಣ ಹಾಗೆ ವಾಟ್ಸ್ಆಪ್ನ ಮೇಲೆ ನಾವೆಲ್ಲರೂ ಕೂಡ ನಿಗಾ ಇಟ್ಟಿದ್ದೇವೆ ಅಂತ ಹೇಳಿ ಉಡುಪಿಯ SP ಅವರು ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಕಾಲೇಜಿನ ಮಹಿಳಾ ಶೌಚಾಲಯದಲ್ಲಿ ಕ್ಯಾಮೆರಾ ಇಟ್ಟಂತಹ ಈ ಪ್ರಕರಣ ಬಹಳ ಸೂಕ್ಷ್ಮದ ವಿಚಾರ. ಯಾಕಂದ್ರೆ ಧರ್ಮಗಳ ಮಧ್ಯೆ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ವಾಕ್ಪ್ರಹಾರಗಳು ನಡೀತಲೇ ಇದೆ. ಸೊ ಧರ್ಮ ದಂಗಲ್ ನಡೀತಾ ಇರುವಂತಹ ಈ ಹೊತ್ತಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಸಾಮರಸ್ಯ ಅಂತ ಮಾತನಾಡ್ತೀವಿ, ಬೇರೆ ಬೇರೆ ವಿಚಾರಗಳನ್ನ ಧರ್ಮದ ವಿಚಾರದಲ್ಲಿ ಮಾತನಾಡ್ತೀವಿ. ಬಹಳ ಸೂಕ್ಷ್ಮತೆ ಇರುವಂತಹ ವಿಚಾರಗಳಲ್ಲಿ ಈ ರೀತಿಯಾಗಿ ಆದ್ರೆ ಮತ್ತಷ್ಟು ವೈಮನಸ್ಸುಗಳು ಧರ್ಮಗಳ ನಡುವೆ ಹುಟ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹಾಗಾಗಿ ಒಂದು ವೇಳೆ ಉಡುಪಿಯ ಖಾಸಗಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ ಅಂತ ಏನಾದ್ರೂ ಪ್ರೂವ್ ಆಯ್ತು ಅಂತ ಹೇಳಿದಾಗ ಸೊ ಈ ವಿಚಾರದಲ್ಲಿ ಯಾವ ರೀತಿಯಾದಂತಹ ಆಕ್ಷನ್ ಅನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ತೆಗೆದುಕೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಈಗಾಗಲೇ ಉಡುಪಿಯ ಶಾಸಕರು ಮಾತನಾಡ್ತಾ ಹೇಳ್ತಾ ಇದ್ರು, ಈ ಒಂದು ವಿಚಾರ ಬಹಳ ತಲೆ ತಗ್ಗಿಸುವಂತಹ ವಿಚಾರ. ಉಡುಪಿ ಜಿಲ್ಲೆ ಶೈಕ್ಷಣಿಕವಾಗಿ ಮುಂದುವರಿತಾ ಇರುವಂತಹ ಜಿಲ್ಲೆ. ಈ ಸಂದರ್ಭದಲ್ಲಿ ಉಡುಪಿಯ ಕಾಲೇಜು ಒಂದರಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿದಾಗ ನಮಗೆ ಸಾಕಷ್ಟು ರೀತಿಯಾದಂತಹ ಆತಂಕ ಆಗತ್ತೆ. ಆ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಆಗತ್ತೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಮತ್ತೊಂದು ಕಡೆಗೆ SP ಅವರು ಹೇಳ್ತಾರೆ, ಇಲ್ಲ ಆ ರೀತಿಯಾದಂತಹ ಯಾವುದೇ ಪ್ರಕರಣಗಳು ನಡೆದಿಲ್ಲ. ಈಗ ಹರಿದಾಡ್ತಾ ಇರುವಂತಹ ವಿಡಿಯೋ ಬೇರೆ ಎಡಿಟ್ ಆಗಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರೋದು. ಸೊ ನಾವು ಮುಂದಿನ ದಿನಗಳಲ್ಲೂ ಕೂಡ ಇದರ ಬಗ್ಗೆ ಗಮನವನ್ನು ಹರಿಸ್ತೀವಿ ಅಂತ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಮತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಉಡುಪಿಯಲ್ಲಿ ಖಾಸಗಿ ಕಾಲೇಜಿನಲ್ಲಿ ಆಗಿದೆ ಅನ್ನೋ ಒಂದು ವಿಚಾರಗಳೇನು ಹರಿದಾಡ್ತಾ ಇದೆ. ಸೊ ಈ ವಿಚಾರ ಯಾವ ಹಂತಕ್ಕೆ ತಲುಪಿದೆ ಸದ್ಯಕ್ಕೆ? ಕಾಲೇಜಿನ ಆಡಳಿತ ಮಂಡಳಿ ಏನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟೀಕರಣ ಕೊಡೋ ಕೆಲಸ ಮಾಡಿದ್ಯಾ ಹೇಗೆ ಅಂತ? ಶ್ರುತಿ, ಸದ್ಯಕ್ಕೆ ಟ್ವೀಟ್ ಮೂಲಕ ಏನು ಅನಿತಾ ಭಟ್ ಏನು ಸಿನಿಮಾ ನಾಯಕಿ ಏನಿದ್ದಾರೆ ಅವ್ರು ಮಾಡಿದ ಟ್ವೀಟ್ ನಂತರ ಆ ಟ್ವೀಟಿಗೆ ಪ್ರತಿಕ್ರಿಯೆ ಕೇಳಿ ರಶ್ಮಿ ಸಾವಂತ್ ಎಂಬ ಯುವತಿ ಏನು ಉಡುಪಿ ಮೂಲದ ಯುವತಿ ಸದ್ಯಕ್ಕೆ ಲಂಡನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿ ನಾಯಕಿಯಾಗಿದ್ದು ಈಗ ಸದ್ಯಕ್ಕೆ ಉತ್ತರ ಭಾರತ ಪ್ರವಾಸದಿದ್ದಾಳೆ. ಆಕೆ ಮಾಡಿದಂತ ಒಂದು ಟ್ವೀಟ್ಗೆ ಈಗ ಸದ್ಯಕ್ಕೆ ಎಲ್ಲ ಕಡೆ ಟ್ರೆಂಡ್ ಆಗ್ತಾ ಇದೆ ಮತ್ತು ಆಕ್ರೋಶಗಳು ವ್ಯಕ್ತವಾಗಿರುವಂತದ್ದು. ಮತ್ತು ಈ ಬಗ್ಗೆ ಇದಕ್ಕೆ ಸದ್ಯಕ್ಕೆ ಕಾಲೇಜಿನಿಂದ ಯಾವುದೇ ಪ್ರತಿಕ್ರಿಯೆ ಇನ್ನೂ ಕೂಡ ಬಂದಿಲ್ಲ. ನಾವು ಎಷ್ಟು ಕೇಳಿಕೊಂಡ್ರು ಕೂಡ ಸದ್ಯ ಕಾಲೇಜಿನವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನಾವು ಯುವತಿಯರನ್ನ ಅಮಾನತು ಮಾಡಿದ್ದೇವೆ, ಅವರ ಮೇಲೆ ಆಕ್ಷನ್ ತಗೊಂಡಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ ಬಿಟ್ರೆ ಯಾವುದೇ ರೀತಿಯ ಅಧಿಕೃತವಾದ ಪ್ರತಿಕ್ರಿಯೆಯನ್ನು ಯಾವುದೇ ರೀತಿ ಕೊಡ್ತಾ ಇಲ್ಲ. SP ಅವರು ಕೂಡ ಈ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನಂದ್ರೆ ಇದು ಯುವತಿಯರು ಫನ್ಗೋಸ್ಕರ ಮಾಡಿರುವಂತದ್ದು, ಅದನ್ನ ಅಲ್ಲೇ ಡಿಲೀಟ್ ಮಾಡಿ ಆ ತಪ್ಪುಗೆ ಪತ್ರ ತಗೊಂಡು ಅವರನ್ನ ಅಮಾನತು ಮಾಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ SP ಅವರು ಹೇಳ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳನ್ನ ಹರಿದಾಡಬಾರ್ದು ಅನ್ನುವಂತ ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಯಶ್ವಂತ ಸುವರ್ಣ ಅವರು ಪೊಲೀಸರು ರಶ್ಮಿ ಸಾವಂತ್ ಏನು ಯುವತಿದ್ದಾಳೆ ಆಕೆ ಹಂಚಿಕೊಂಡ ಟ್ವೀಟ್ಗೆ ಆಕೆಯ ಮನೆಗೆ ಹೋಗಿ ಅವರನ್ನ ಬೆದರಿಸುವಂತ ಪ್ರಯತ್ನ ಮಾಡ್ತಾರೆ. ಯಾಕೆ ಟ್ವೀಟ್ ಮಾಡಿದ್ವಿ ಅನ್ನುವಂತ ಒಂದು ರೀತಿಯ ಆಕ್ರೋಶವನ್ನ ಪೊಲೀಸರು ಅವರ ಮಾನ್ಯವರ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂತ ಬೇಸರವನ್ನು ಹೊರಗಾಗಿದ್ದಾರೆ. ಇದು ಜಿಹಾದಿಗಳ ಕೈವಾಡ ಇದೆ ಮತ್ತು ಇದರ ಹಿಂದೆ ತನಿಖೆ ಆಗಬೇಕು, ಸುಮೋಟೋ ಕೇಸ್ ಕೂಡ ಪೊಲೀಸರೇ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ ಕೂಡ ಯಶ್ವಂತ ಮಾಡಿದ್ದಾರೆ. ಮತ್ತು ಕಾಲೇಜುಗಳು ಭೇಟಿ ಕೊಟ್ಟು ಆ ವಿದ್ಯಾರ್ಥಿನಿ ಜೊತೆ ಮಾತಾಡ್ತೇವೆ, ಆ ನಂತರ ನಾವು ಹೆಚ್ಚಿನ ಮಾಹಿತಿಯನ್ನ ಮಾಧ್ಯಮಕ್ಕೆ ಕೊಡ್ತೇವೆ ಅನ್ನುವಂತ ಮಾಹಿತಿಯನ್ನ ಯಶ್ವಂತ ಹೇಳ್ತಾರೆ. ಒಟ್ಟಾರೆ ಟ್ವೀಟ್ ಮೂಲಕ ಈಗ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಏನು ಒಂದಷ್ಟು ಬೇರೆ ಬೇರೆ ಸಮುದಾಯದ ಮೂಲಕ ಈ ಆಕ್ರೋಶಗಳು ಬರ್ತಾ ಇದೆ. ಒಂದು ರಾಷ್ಟ್ರೀಯವಾದಿ ನಾಯಕಿಯ ಮೇಲೆ ಈ ರೀತಿಯ ಒತ್ತಡ ಹಾಕುವಂಥದ್ದು, ಬೆದರಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಒತ್ತಾಯದ ಆಕ್ರೋಶಗಳ ಮಾತು ಕೂಡ ಟ್ವಿಟರ್ ನಲ್ಲಿ ಸುದ್ದಿ ಆಗ್ತಾನೆ ಇದೆ. ಇವತ್ತು ರಶ್ಮಿ ಸಾವಂತ್ ಮತ್ತು ಅನಿತಾ ಭಟ್ ಟ್ವೀಟ್ ಮೂಲಕ ಈ ಒಂದು ಖಾಸಗಿ ಕಾಲೇಜ್ ನಡೆಯುವಂತಹ ಶೌಚಾಲಯದ ವಿಡಿಯೋ ಪ್ರಕರಣ ಏನಿದೆ ದೊಡ್ಡ ಸುದ್ದಿ ಆಗ್ತಾ ಇದೆ. ಶ್ರುತಿ, ಓಕೆ ಪರೀಕ್ಷೆ, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ನೋಡೋಣ